ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಜನ 3ನೇ ಮಗ ರಂಗದೊಳಗಿಳಿದ. ಅವಳ ಜೊತೆ ಯುದ್ಧ ಮಾಡಿ ರಾಜ್ಯನ ಮತ್ತೆ ಹಿಂದಕ್ಕೆ ಪಡ್ಕೊಂಡ. ಮತ್ತೆ ಹೊಸ ರಾಜ್ಯನ ಸ್ಥಾಪನೆ ಮಾಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳೋಂಗ್ ಮಾಡ್ದ. ಆ ರೀತಿ ರಾಜನ 3ನೇ ಮಗ ಸೊಸೆ ಸೇರ್ಕೊಂಡು ಆ ರಾಜ್ಯನ ಮತ್ತೆ ಸುಭಿಕ್ಷವಾಗಿ ಪರಿಪಾಲಿಸ್ತಿದ್ದಾರೆ. ಸೂಪರ್ 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 ಸೂಪರ್. ಪ್ರಜೆಗಳ ಕಷ್ಟ ಏನೋ ಮುಗೀತು, ಆದ್ರೆ ಆ ರಾಜನ ಕುಟುಂಬದಲ್ಲಿರೋ ಕಷ್ಟಗಳು ಇನ್ನು ಪೂರ್ತಿಯಾಗಿ ಕಳೀಲಿಲ್ಲ ಕಣೋ. ದೂರ ಆಗಿದ್ದ ಕುಟುಂಬನ ಸೇರಿಸಿ ಎಲ್ರೂ ಸಂತೋಷವಾಗಿರೋದಕ್ಕೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾನೆ ಇದ್ದಾರೆ. ಯಾವತ್ತೋ ಒಂದು ದಿನ ಆ ವಿಲನ್ಗೆ ಪಾಠ ಕಲಿಸಿ ಎಲ್ಲರ ಜೊತೆ ಬೆರೆಯೋ ಹಾಗೆ ಮಾಡ್ತಾರೆ. ಏನ್ರಿ, ಈ ಕತೆ ಹೇಳೋದ್ ಬೇಡ. ಮುಗಿಲಿಲ್ಲ, ಇನ್ನೂ ಇದೆ. ಮಾವ, ಆಲ್ರೆಡಿ ಲೇಟ್ ಆಗಿದೆ, ಇನ್ ಹೋಗಿ ಮಲ್ಕೊಳ್ಳಿ. ನಾನು ತಾತನ ಹತ್ರನೇ ಮಲ್ಕೋತೀನಿ. ಕಂದ, ನಿನಗ್ ಮೈ ಹುಷಾರಿಲ್ಲ ಅಲ್ವಾ? ಏಟಾಗಿದೆ ಅಲ್ವಾ? ಇವತ್ತು ನಮ್ ಜೊತೆ ಮಲ್ಕೋ, ನಾಳೆಯಿಂದ ತಾತನ್ ಜೊತೆ ಮಲ್ಕೋಬಹುದು. ಗುಡ್ ನೈಟ್. ಶ್ಯಾಮ, ಏನಾಯ್ತು ಶ್ಯಾಮ? ಏನಿಲ್ಲ ಅಕ್ಕ, ಮಲ್ಕೊಳ್ಳಿ. ಶ್ಯಾಮ, ಒಂದು ಮುತ್ತು ಕೊಡು ಪ್ಲೀಸ್. ಚಿಕ್ಕಪ್ಪ, ಏನು
ನೀನ್ ಯಾಕೋ ಇದ್ದೆ? ಏನೋ ಕನ್ಸ್ ಬಿತ್ತು ಚಿಕ್ಕಪ್ಪ. ನನಗೆ ಕೂಡ ಒಂದು ಕನ್ಸು ಬಿತ್ತು ಕಣೋ. ನೀನ್ ಮಲ್ಕೋ ಮಲ್ಕೋ. ಇವಾಗ ಏನ್ ಮಾಡೋದು? ಮಲ್ಕೊಂಡ ಶ್ಯಾಮ, ಚಿಕ್ಕಪ್ಪ, ಯಾಕೆ ನಿನ್ಗೆ ನಿದ್ದೆ ಬರ್ತಿಲ್ವಾ? ಚಿಕ್ಕಿಗೆ ಸೊಳ್ಳೆ ಕಚ್ತಾ ಇದೆ ಕಣೋ. ನಾನು ಬೆಡ್ಶೀಟ್ ಹೊದಿಸ್ತೀನಿ ಚಿಕ್ಕಪ್ಪ, ನೀನ್ ಹೋಗ್ ಮಲ್ಕೋ. ಹೊತ್ಕೋ ಚಿಕ್ಕಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಷ್ಟ್ ದಿನ ಆಗೋಗಿತ್ತು ಶ್ಯಾಮ ನಿನ್ ಕೈ ಅಡ್ಗೆ ಊಟ ಮಾಡಿ. ನಾವ್ ಎಲ್ರೂ ಹೀಗೆ ಒಟ್ಟಿಗೆ ಕೂತ್ಕೊಂಡು ತಿಂದು ಎಷ್ಟು ದಿನ ಆಗಿತ್ತು. ಕಲ್ಕತ್ತಾದಲ್ಲಿರೋ ಅಷ್ಟು ದಿನ ನೀವುಗಳು ನೆನ್ಪಾಗ್ದಿರೋ ದಿನನೇ ಇಲ್ಲ. ಅದ್ರಲ್ಲೂ ಊಟಕ್ಕೆ ಕೂತಾಗ್ಲೇ ಜಾಸ್ತಿ ನೆನ್ಪಾಗ್ತಿದ್ರಿ. ನಾವು 3 ಜನ ಊಟ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದಿದ್ ನೆನಪಾಗಿ ಏನು ತಿನ್ನೋದಕ್ಕಾಗ್ತಿರ್ಲಿಲ್ಲ. ಆ ದೇವ್ರ ದಯೆಯಿಂದ ಇಷ್ಟ ದಿನಕ್ಕೆ ಮತ್ತೆ ಎಲ್ಲರೂ ಒಂದಾದ್ವಿ. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೌದು, ರಾತ್ರಿ ನಿಮ್ಗೆ ಚೆನ್ನಾಗಿ ನಿದ್ರೆ ಬಂತಾ? ಅಂದ್ರೆ ಹೊಸ ಜಾಗ ಅಲ್ವಾ, ನಿದ್ರೆ ಬಂತೋ ಇಲ್ವೋ ಅಂತ. ಸೂಪರ್ ಆಗಿ ನಿದ್ರೆ ಬಂತು ಶ್ಯಾಮ. ನಿಮ್ಮನ್ನೆಲ್ಲ ನೋಡಿದ ಖುಷಿಗೆ ಮೈ ಮರೆತು ನಿದ್ರೆ ಬಂತು. ನನಗ್ ಮಾತ್ರ ಸರಿಯಾಗಿ ನಿದ್ದೆನೇ ಬರ್ಲಿಲ್ಲ. ಹೊಸ ಪ್ಲೇಸ್ ಹಾಗಾಗತ್ತೆ ಕಂದ. 4 ದಿನ ಹೋದ್ರೆ ಅಭ್ಯಾಸ ಆಗಿ ಹೋಗತ್ತೆ. ನನ್ಗಾದ್ರೆ ಹೊಸ ಜಾಗ ನಿದ್ದೆ ಬರ್ಲಿಲ್ಲ. ಆದ್ರೆ ಚಿಕ್ಕಪ್ಪ ಚಿಕ್ಕಮ್ಮನ್ಗೆ ಇದು ಹಳೆ ಜಾಗನೇ ಅಲ್ವಾ? ಆದ್ರೆ ಅವ್ರು ಮಾತ್ರ ರಾತ್ರಿ ಯಾಕೆ ನಿದ್ದೆನೇ ಮಾಡ್ಲಿಲ್ಲ? ಮತ್ತೆ ಅವ್ರು ಯಾಕೆ ನಿದ್ರೆ ಮಾಡದೆ ಹೊರಗಡೆ ಹೋಗಿದ್ರು? ಅಂದ್ರೆ ಹೊರಗಡೆ ಮಲ್ಗಿದ್ರೆ ನಿದ್ರೆ ಬರುತ್ತೆ ಅಂತ ಹೊರಗೆ ಹೋಗಿದ್ರಾ? ಹಂಗೇನಿಲ್ಲ ಕಣೋ. ಹೊರಗಡೆ ಏನೋ ಸೌಂಡ್ ಆಗಿದ್ದಕ್ಕೆ
ಕಳ್ಳರು ಯಾರಾದ್ರೂ ಬಂದಿದ್ದಾರೇನೋ ಅಂತ ನೋಡೋದಕ್ಕೆ ಅಂತ ಹೋಗಿದ್ವಿ ಅಷ್ಟೇ. ಓಹೋ, ಕಳ್ಳನ ನೋಡೋದಕ್ಕೆ ಅಂತ ನೀವಿಬ್ರು ಕಳ್ಳರ ತರ ಹೋದ್ರಿ ಅಂತಾಯ್ತು. ಚಟ್ನಿ ಹಾಕ್ಬೇಕಾ? ಸ್ವಲ್ಪ ಹಾಕ್ಸ್ಕೋ, ಚೆನ್ನಾಗಿದೆ. ನಿನ್ಗೆ ಚಟ್ನಿ ಇಷ್ಟ ಅಲ್ವಾ? ಚಟ್ನಿನ ನಾನು ಹಾಕೋತೀನಿ ಇರಿ. ನಿಮ್ಗೆ ರಾತ್ರಿ ಕಳ್ಳರು ಸಿಕ್ಕಿದ್ರಾ ಇಲ್ವಾ? ನಿನ್ನಂತ ಪೊಲೀಸ್ ಇದ್ರೆ ಖಂಡಿತವಾಗ್ಲೂ ಸಿಗ್ತಾರೆ ಕಣ. ಏನ್ರಿ, ನಾವೆಲ್ಲರೂ ಇರೋದ್ರಿಂದ ಮನೆ ಸ್ವಲ್ಪ ಇಕ್ಕಟ್ಟಾಗಿದೆ ಅನಿಸ್ತಿದೆ. ಹೌದು ವಸಂತ, ಅಖಿಲ್ ಶ್ಯಾಮಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸ್ವಲ್ಪ ಏನು, ತುಂಬಾ ಕಷ್ಟಪಡ್ತಿದ್ದಾರೆ. ಹಾಗಾದ್ರೆ ಸ್ವಲ್ಪ ದೊಡ್ಡ ಮನೆಗೆ ಹೋಗೋದೇ ಸರಿ ಅಂತ ಅನ್ನಿಸ್ತಿದೆ. ಹೌದು, ಸರಿಯಾಗಿ ಹೇಳ್ದೆ. ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಒಳ್ಳೇದು, ಮಗುಗೂ ಒಳ್ಳೇದೆ. ಇಲ್ದೆ ಹೋದ್ರೆ ನಮ್ ಸನ್ನಿ ಪೊಲೀಸ್ಗೆ ಅವ್ರ ದಿನ ಸಿಕ್ಕಾಕೋತಾರೆ. ದೊಡ್ಡ ಮನೆ ನೋಡು ಅಂತ ಹೇಳ್ತೀನಿ ಬಿಡು. ಸರ್, ಪೇಪರ್. ಇವನ್ ಯಾಕೆ ಪೇಪರ್ ಹಾಕ್ತಿದ್ದಾನೆ? ಏಯ್ ಚಿನ್ನ, ನಿಲ್ಲ. ಏಯ್ ಚಿನ್ನ, ನೀನು ಮ್ಯಾನೇಜರ್ ಮಗ ಅಲ್ವಾ? ಹೌದು ಸರ್. ಮತ್ ನೀನ್ ಯಾಕೋ ಪೇಪರ್ ಹಾಕ್ತಿದ್ಯಾ? ಸ್ಕೂಲಿಗೆ ಹೋಗ್ಲಿಲ್ವಾ? ನಾನು ಸ್ಕೂಲ್ಗೆ ಹೋಗಲ್ಲ ಸರ್. ಬೆಳಗ್ಗೆನೆ ಪೇಪರ್ ಹಾಕಿ ಆಮೇಲೆ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ. ಅದ್ಯಾಕೋ, ನಿನ್ ತಂದೆ ಐಶ್ವರ್ಯ ಕಂಪ್ನಿಲ್ ಮ್ಯಾನೇಜರ್ ಅಲ್ವಾ? ನೀನ್ ಯಾಕೆ ಸ್ಕೂಲ್ ಬಿಡ್ಬೇಕಾಗಿ ಬಂತು? ಸ್ವಲ್ಪ ದಿನದಿಂದ ನಮ್ಮ ಅಪ್ಪನ್ಗೆ ಹುಷಾರಿರ್ಲಿಲ್ಲ. ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ. ಫ್ಯಾಕ್ಟ್ರಿಗೆ ಹೋಗ್ಲಿಲ್ಲ ಅಂತ ಅವರು ಸಂಬಳ ಕೊಟ್ಟಿಲ್ಲ. ಖರ್ಚಿಗೆ ದುಡ್ಡಿಲ್ಲ. ನಮ್ಮಮ್ಮ 4 ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಹೀಗೆ ಪೇಪರ್ ಹಾಕಿ ಆಮೇಲೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತೀನಿ. ನಮಗೆ ಬರೋ ದುಡ್ಡಲ್ಲೇ ನಾವು ಅಪ್ಪನಿಗೆ ಮೆಡಿಸನ್ ಮತ್ತು ಫುಡ್ ತರ್ತೀವಿ. ಇನ್ನು ಓದೋಕ್ಕಾಗಲ್ಲ ಅಂತ ನಾನು ಪೂರ್ತಿಯಾಗಿ ಸ್ಕೂಲ್ನ ಬಿಟ್ಬಿಟ್ಟೆ ಸರ್. ಐಶ್ವರ್ಯ ಅಕ್ಕ ಮತ್ತೆ ಹೀಗೆ ನಡ್ಕೋತಾರೆ ಅಂತ ನಾನು ಅನ್ಕೊಂಡಿಲ್ಲ. ಯಾವಾಗಿಂದ ಕಂಪನಿಯಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ ಕುಟುಂಬ ಹೀಗೆ ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡಲಿಲ್ಲ. ಸ್ವಂತದವರಾಗಿರೋ ನಮ್ಮನ್ನೇ ಬೀದಿ ಪಾಲ್ ಮಾಡಿದ್ಲು. ಬೇರೆಯವ್ರ ಕಷ್ಟದ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾಳೆ? ಈಗೇನ್ರಿ ಮಾಡೋದು? ಏ ಚಿನ್ನ, ನಿಮ್ಮ ಮನೆಯಲ್ಲಿ? ಬನ್ನಿ ಸರ್, ತೋರಿಸ್ತೀನಿ. ನಡಿ ಬಾ ಶ್ಯಾಮ. ಅಮ್ಮ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ನಿಮಗೆ ಹೀಗಾಗಿದೆ ಅಂತ ಗೊತ್ತಿರಲಿಲ್ಲ ಮ್ಯಾನೇಜರ್ ಅವರೇ. ನಿಮ್ಮ ಮಗ ಪೇಪರ್ ಹಾಕುವಾಗ ನೋಡಿ ಕೇಳಿದ್ದಕ್ಕೆ ವಿಷಯ ಏನು ಹೇಳ್ದ. ಅಷ್ಟಕ್ಕೂ ಏನಾಯ್ತು? ನನಗೂ ಗೊತ್ತಾಗ್ಲಿಲ್ಲ ಸರ್. ಸಡನ್ನ ಸ್ಟ್ರೋಕ್ ಆಗಿ ಮಲಗ್ಬಿಟ್ಟೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಆ ಟೈಮಲ್ಲಿ ದುಡ್ಡು ಕೂಡ ಇರಲಿಲ್ಲ. ನಿಮ್ಮ ಹತ್ರ ವರ್ಕ್ ಮಾಡುವಾಗಲೇ ಉಳಿದಿರೋ ಸೇವಿಂಗ್ಸ್ ಜೊತೆಲೇ ಲೋನ್ ತಗೊಂಡು ಈ ಮನೆ ಕಟ್ಟಿಬಿಟ್ಟೆ. ಡಾಕ್ಯುಮೆಂಟ್ಸ್ ಇಟ್ಟು ಲೋನ್ ತಗೊಳ್ಳೋಣ ಅಂದರೆ ಲೋನ್ ತಗೊಂಡವ್ರ ಹತ್ರನೇ ಪೇಪರ್ಸ್ ಎಲ್ಲ ಇದೆ. ಮನೆ ಸಾಮಾನೆಲ್ಲ ಸೆಕೆಂಡ್ ಹ್ಯಾಂಡಲ್ಲಿ ಕೊಟ್ಬಿಟ್ಟೆ. ಉಳಿದಿರೋದು ಈ ಮಂಚ ಒಂದೇ ಸರ್. ಅವಾಗಿಂದ ನನ್ನ ಹೆಂಡತಿ ಮಗ
ಏನೋ ಒಂದು ಕೆಲಸ ಮಾಡಿ ನನ್ನನ್ನು ಕಾಪಾಡ್ತಿದ್ದಾರೆ. ನಿಮಗೆ ಇಷ್ಟು ಕಷ್ಟ ಇರುವಾಗ ನಿಮ್ಮ ಹೆಂಡ್ತಿನೋ ಮಗನ್ನೋ ಕಳಿಸಿ ದುಡ್ಡಾದರೂ ಕೇಳಬೇಕಿತ್ತು ಅಲ್ವಾ? ನಾನು ಕೇಳಿ ನೋಡಿದೆ ಸರ್, ಕೊಡಲ್ಲ ಅಂದರು. ಕೊನೆಗೆ ನನ್ನ ಸ್ಯಾಲ್ರಿನೂ ಕೂಡ ಕೊಟ್ಟಿಲ್ಲ ಸರ್. ನೀನು ಸರಿಯಾಗಿ ಬಂದಮೇಲೆ ನಿನಗೆ ಮತ್ತೆ ಕೆಲಸ ಬೇಕಾದ್ರೆ ಕೊಡ್ತೀನಿ, ಈಗ ದುಡ್ಡಂತೂ ಕೇಳಬೇಡ ಅಂತ ಹೇಳಿದ್ರು. ಅಮ್ಮ, ನಡೆದಿದ್ದೇನೋ ನಡೆದು ಹೋಯ್ತು, ನೀವು ಬೇಜಾರಾಗಬೇಡಿ. ನಿಮ್ಮ ಗಂಡಂಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಖರ್ಚೆಲ್ಲ ನಾವು ನೋಡ್ಕೋತೀವಿ. ನೋಡಿ ಅಮ್ಮ, ನೀವು ಯಾವ ಕೆಲಸಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಹತ್ರ ಇದ್ದು ಇವ್ರನ್ನ ನೋಡ್ಕೊಳ್ಳಿ. ಏಯ್, ನಿಮ್ಮಪ್ಪಂಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾರೆ. ನಾಳೆಯಿಂದ ನೀನು ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದು. ಹಾ, ನಿಮ್ಮಪ್ಪನ ಫೋನ್ ನಂಬರ್ ಹೇಳು. ಸರಿ. ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ, ಖರ್ಚಿಗೆ ಇಟ್ಕೊಳ್ಳಿ ಅದನ್ನು. ನಾನು ನಿಮಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ ಸರ್. ಐಶ್ವರ್ಯ ಮೇಡಮ್ ಮಾತು ಕೇಳಿ ನಿಮಗೆ ದ್ರೋಹ ಮಾಡಿಬಿಟ್ಟೆ. ಆ ವಿಷಯ ನಿಮಗೂ ಕೂಡ ಗೊತ್ತಿದೆ. ನಾನು ಮಾಡಿರೋ ಪಾಪದ ಕೆಲಸಕ್ಕೆ ನನಗೆ ದೇವರು ತಕ್ಕ ಶಾಸ್ತಿ ಮಾಡಿದ್ದಾನೆ. ಆದರೆ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ. ಎಷ್ಟು ಜನ್ಮ ಹುಟ್ಟಿದ್ರೂ ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಸರ್. ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಹಾಗೆ ಹೇಳ್ಬೇಡಿ ಮ್ಯಾನೇಜರ್. ಆ ಕೃಷ್ಣನ್ ದಯೆಯಿಂದ ನೀವು ಬೇಗ ಹುಷಾರಾದ್ರೆ ಸಾಕು. ನೀವು ಗುಣ ಆದ್ಮೇಲೆ ನಮ್ಮ ಫ್ಯಾಕ್ಟ್ರಿಯಲ್ಲೇ ಕೆಲಸ ಕೊಡ್ತೀವಿ. ಇವ್ರನ್ನ ನಮ್ಮ ಫ್ಯಾಕ್ಟ್ರಿಲಿ ಇಟ್ಕೊಂಡ್ರೆ ಐಶ್ವರ್ಯ ಅತ್ತಿಗೆ ಬೇರೆ ಥರ ಅರ್ಥ ಮಾಡ್ಕೋತಾಳೆ. ನೀವು ಹುಷಾರಾದ್ಮೇಲೆ ಐಶ್ವರ್ಯ ಅತ್ತಿಗೆ ಹತ್ರನೇ ಜಾಯಿನ್ ಆಗಿ ಅವಳು ಏನು ಪ್ಲ್ಯಾನ್ ಮಾಡ್ತಾಳೋ ನಮಗೆ ಹೇಳಿ. ಬೇಡ ರೀ, ಅವ್ರ ಕಂಪನಿ ಸೀಕ್ರೆಟ್ಸ್ ನಮ್ಗೇನು ಬೇಡ. ಐಶ್ವರ್ಯ ಅಕ್ಕನ್ಗೆ ಅಹಂಕಾರದಿಂದ ಕಣ್ ಮುಚ್ಚಿದೆ. ಅಹಂಕಾರ ಹೋಗಿ ಕಣ್ ತೆರೆದಿದ್ದ ದಿನ ಅವ್ರಿಗೆ ಎಲ್ಲ ಅರ್ಥ ಆಗತ್ತೆ. ಅವಳು ಮಾಡಿರೋ ತಪ್ಪಿಗೆ ಅಳೋ ದಿನ ಬರುತ್ತೆ. ಅವತ್ತು ಐಶ್ವರ್ಯ ಅಕ್ಕನ್ಗೆ ಮೊದಲು ನೆನಪಾಗೋದು ನಮ್ಮ ಕುಟುಂಬನೇ. ಎಷ್ಟು ಬೇಡ ಅನ್ಕೊಂಡ್ರು ಐಶ್ವರ್ಯ ಅಕ್ಕನೂ ನಮ್ಮ ಫ್ಯಾಮಿಲಿನೇ. ಅವಳ ಕಂಪನಿ ಚೆನ್ನಾಗಿರ್ಲಿ, ಅವಳು ಕೂಡ ಹ್ಯಾಪಿಯಾಗಿರ್ಲಿ. ಅವ್ರು ನಿಮಗೆ ಮೋಸ ಮಾಡಿದ್ರೂ ಕೂಡ ನೀವು ಅವ್ರು ಒಳ್ಳೆಯದನ್ನೇ ಹಾರೈಸ್ತಿದ್ದೀರಾ. ನಿಜಕ್ಕೂ ನೀವು ಒಳ್ಳೆ ಮನಸ್ಸಿರೋರು. ಕಾಫಿ ತಗೊಳ್ಳಿ ಸರ್. ತಗೊಳ್ಳಿ ಅಮ್ಮ. ಏನಂದ್ರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಮ್ಯಾನೇಜರ್ನ ಮೊದಲು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋಣ. ಆಯ್ತು ಶ್ಯಾಮ. ಶ್ಯಾಮ, ಹೋಗಣ್ವಾರಿ. ನಡಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ತೆ. ಮ್ಯಾನೇಜರ್, ಹಾಸ್ಪಿಟ್ಲಿಂದ ಯಾವಾಗ ಡಿಸ್ಚಾರ್ಜ್ ಆಯ್ತು? ಇವತ್ತು ಮಾರ್ನಿಂಗೆ ಸರ್. ನೀವಿಷ್ಟು ಬೇಗ ಗುಣ ಆಗಿದ್ದು ನಮಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ನಿಮ್ಮ ದಯೆ ಸರ್. ನೀವು ನನಗೆ ಸಹಾಯ ಮಾಡಿಲ್ಲ ಅಂದರೆ ನನ್ನ ಹೆಂಡತಿ ಮಗ ಅನಾಥ ಆಗ್ಬಿಡ್ತಿದ್ರು. ನನಗೆ ಪ್ಯಾರಾಲಿಸಿಸ್ ಬಂದು ಮಲ್ಕೊಂಡಿರುವಾಗ ನನ್ನ ಮಗ ಸ್ಕೂಲಿಗೆ ಹೋಗೋದು ಬಿಟ್ಟು ನನ್ನ ಹೆಂಡತಿ 4 ಮನೆ ಕೆಲಸ ಮಾಡಿಕೊಂಡು ಇರೋದು ಸರ್. ಓದಬೇಕಾಗಿರೋ ವಯಸ್ಸಲ್ಲಿ ನನ್ನ ಮಗ ನನ್ನ ಮುಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಆ ನೋವಿಂದ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿತ್ತು ಸರ್. ಅಂಥ ಪರಿಸ್ಥಿತಿಲಿ ನೀವು ದೇವರಾಗಿ ಬಂದು ನನಗೆ ಸಹಾಯ ಮಾಡಿದ್ರಿ ಸರ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಅಯ್ಯಯ್ಯೋ ಸರ್, ಇದು ತಪ್ಪು ಸರ್. ನಾನು ನಿಮಗಿಂತ ಚಿಕ್ಕವನು. ನನ್ನ ಜೀವಮಾನ ಇಡೀ ನಿಮ್ಮ ಋಣದಲ್ಲೇ ಇರ್ತೀನಿ ಸರ್.
ನೀವು ಏನು ಹೇಳಿದ್ರೂ ಮಾಡ್ತೀನಿ ಸರ್. ಹೇಳಿ ಸರ್.